ಸರ್, ಈಗ ಸರ್ಕಾರಕ್ಕೆ ಇರುವಂತ ಈ ಬೇರೆ ಬೇರೆ ಆರೋಪಗಳಿದೆಯಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ಹೋಗ್ತೀರಾ ಅಥವಾ ಜನ ನಮ್ಗೆ ವೋಟ್ ಹಾಕಿದಾರಪ್ಪ ನಾವು ನಡೆದದ್ದೇ ದಾರಿ ಅಂತ ಮುಂದುವರ್ಸ್ಕೊಂಡು ಹೋಗ್ತೀರಾ? ಏನಾಗಿದೆ, ನಾವು ಎಲ್ಲೆಲ್ಲಿ ಗೆಲ್ತೀವಿ ಬರೀ ನಮ್ಮ ಮೇಲೆ ಆರೋಪ ಇರ್ತಾರೆ. ಎಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಗೆಲ್ತದೆ ಬರೀ ಆರೋಪದಲ್ಲೇ ನಾವಿದ್ದೀವಿ. ಅವ್ರು ಯಾವುದು ಆರೋಪ ಅವ್ರಿಗಿಲ್ಲ. ಈಗ ಅದಾನಿದೆ ತಗೊಳ್ಳಿ, ಯಾವುದು ಆರೋಪ ಇಲ್ಲ. ಅವ್ರು ಯಾರೋ ಬಿಜೆಪಿಯವ್ರ ಸಂಬಂಧನೇ ಇಲ್ಲ. ನೋಡ್ರಿ, ಅಮೇರಿಕನ್ ಕೋರ್ಟ್ ಅದಾನಿಯವ್ರ ಮೇಲೆ ಒಂದು ಸ್ಟ್ರಕ್ಚರ್, ಒಂದು ಏನೋ ಕೋರ್ಟ್ ಒಂದು ವರ್ಡಿಕ್ಟ್ ಬರ್ತದೆ. ಬಿಜೆಪಿ ಹೋಗ್ತಾರಪ್ಪ ಅಂದ್ರೆ ಡಿಫೆಂಡ್ ಮಾಡ್ಕೊಂಡ್ರೆ ಏನು ಸಂಬಂಧ ಅದಕ್ಕೆ? ಯಾಕೆ ಬಿಜೆಪಿಯವರಿಗೆ ಅದಾನಿಯವ್ರಿಗೆ ಏನು ಸಂಬಂಧ ಇದೆ? ಅಲ್ಲಿರ್ತಕ್ಕಂಥ ಫೆಡರಲ್ ಸ್ಟ್ರಕ್ಚರ್, ಅಲ್ಲಿರ್ತಕ್ಕಂಥ ಕೋರ್ಟ್ಗಳು ಆಧಾರವನ್ನು ತಗೊಂಡು ನಾವೇನು ಕೊಟ್ಟಿಲ್ಲ, ಅವರೇ ಹುಡುಕಾಡಿದ್ದಾರೆ. ಈಗ ಅವ್ರದ್ದು ವಾಟ್ಸಪ್ಗಳು ಹ್ಯಾಕ್ ಮಾಡಿದ್ದವ್ರೆ, ಇಮೇಲ್ಗಳು ಹ್ಯಾಕ್ ಮಾಡಿದ್ದವ್ರೆ. ಈಗ ಅಲ್ಲಿರ್ತಕ್ಕಂಥ ಫಾರಿನ್ ಕಂಪ್ನಿಗಳನ್ನ ತಂದುಬಿಟ್ಟು ಬೆನಿಫಿಟ್ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಅದಾನಿಯವರು. ಈಗ ಆ ಕೋರ್ಟು ಇವತ್ತು ಉದಾಹರಣೆವಾಗಿ ಅದನ್ನು ಅಲ್ಲಿ ಅವ್ರು ಸ್ಟ್ರಕ್ಚರ್ ಪಾಸ್ ಮಾಡಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಬಿಜೆಪಿ ಹೋಗ್ತಾ ಇರ್ಬೋದು, ಹಿಗ್ಗ ಮುಗ್ಗ ಮಾತಾಡಿ ಅವ್ರನ್ನ ಡಿಫೆಂಡ್ ಮಾಡ್ಕೊಂಡದ್ದು ಏನಿದೆ? ವೈ ಶುಡ್ ದೇ ಡಿಫೆಂಡ್? ಏನು ರೀಸನ್ ಏನು? ಅದಾನಿಯವರಿಗೆ ಬಿಜೆಪಿಗೆ ಏನು ಸಂಬಂಧ ಇದೆ? ಇದೇ ತರ ನೀವು 25-30 ಸಾವಿರ ಕೋಟಿ ರೂಪಾಯಿ ಆಧಾರಿತ ಬಿಸ್ನೆಸ್ ಮಾಡ್ತಿದ್ದೀರಾ. ಕರ್ನಾಟಕದಲ್ಲೂ ಸಹ ಇದೆ ಪವರ್ ಶೇರಿಂಗ್ದು ಹಣಕಾಸು ವ್ಯವಹಾರ ಇದೆ ಅವ್ರ ಹತ್ರದಲ್ಲಿ. ಕರ್ನಾಟಕದಲ್ಲಿ ಅವರು ನಿಮ್ಗೆ ಯಾರ ಈ ರೀತಿ ವ್ಯವಹಾರ ನಡೆಸಿಲ್ಲ ಅಂತ ನಿಮ್ಗೆ ಏನಾದ್ರು ಅಶ್ಯೂರ್ ಮಾಡ್ತೀರಾ? 2 ಟರ್ಮ್ ನಿಮ್ ಸರ್ಕಾರ ಇತ್ತು, ವೆರಿ ಗುಡ್. ವ್ಯವಹಾರ ಮಾಡಿದಾರ ಒಪ್ಪೋಣ. ಬಿಜೆಪಿ ಜೊತೆ ಮಾಡಿರೋ, ಕಾಂಗ್ರೆಸ್ ಜೊತೆ ಮಾಡಿರೋ, ನೀವು ಫಸ್ಟ್ ಒಪ್ಕೊಳ್ತಾರ ಅವ್ಯವಹಾರ ಆಗಿದೆ ಅಂತ. ಅದ್ರ ಕಾಂಗ್ರೆಸ್ನವ್ರು ಇದ್ದಾರೆ, ಬಿಜೆಪಿ ಆಮೇಲೆ ಚರ್ಚೆ ಮಾಡೋಣ. ದ ಫಂಡಮೆಂಟಲ್ ಪಾಯಿಂಟ್ ಇಸ್ ವೆದರ್ ಈಸ್ ಫ್ರಾಡ್ ಆಗಿ ಬ್ರೇಕ್ ಮಾಡಿದಾರಲ್ಲ. ಕಾಂಗ್ರೆಸ್ ಬ್ರೇಕ್ ಮಾಡಿದಾರ, ಹಿಡ್ಕೊಂಡು ಒಳಗಾದ್ರಿ. ಬಿಜೆಪಿ ಫ್ರೈಡ್ ಮಾಡಿ. ನೀವು ಫಸ್ಟ್ ಫಂಡಮೆಂಟಲ್ ಏನಿದೆ ನಿಮ್ಮ ಪಾಯಿಂಟ್? ವಾಟ್ ಇಸ್ ಯುವರ್ ಫಂಡಮೆಂಟಲ್ ಪಾಯಿಂಟ್? ವೆದರ್ ಯು ಆರ್ ಅಗ್ರಿಂಗ್ ಫ್ರಾಡ್ ಆಗೈತಿಲ್ಲ, ಫ್ರಾಡ್ ಆಗಿಲ್ಲ ಅಂತ ನೀವೇ ಮಾಡೋದು. ಸ್ಟಾಕ್ ಎಕ್ಸ್ಚೇಂಜ್ಗಳು ಬಿದ್ದಿರೋ ಸ್ಟಾಕ್ ಎಕ್ಸ್ಚೇಂಜ್, ನಾನು ಸ್ವಲ್ಪ ಬಿಸ್ನೆಸ್ ಕೂಡ ನನಗೆ ಮಾಹಿತಿ ಇದೆ. ನಾವು ಯಾರನ್ನ ಸ್ವಲ್ಪ ಗಟ್ಟಿ ಹೋಗ್ಬೇಕು ಚರ್ಚೆ ಮಾಡೋದು. ಸ್ಟಾಕ್ಸ್ ಓವರ್ ನೈಟ್ ಬಿದ್ದಿರೋ ಸ್ಟಾಕ್ಸ್ 2 ದಿವಸಕ್ಕೆ ಮತ್ತೆ ರಿಕವರಿ ಆಗ್ಬಿಡ್ತಾವೆ ಸ್ಟಾಕ್ಸ್. ಇದ್ರ ಬಗ್ಗೆ ನಾವು ಆಳವಾಗಿ ಮಾತಾಡ್ಬೋದು, ಬಟ್ ಬೇಡ, ಈ ಚರ್ಚೆ ಇನ್ನೊಂದ್ಸಲ ಯಾವಾಗ ಸಿಗಲಿ. ಈ ಚರ್ಚೆ ಸಾರ್ವಜನಿಕವಾಗಿ ಆದರೆ ಜನಕ್ಕೆ ಅರ್ಥ ಆಗಲಿ ಅನ್ನೋದು. ಇದು ಬ್ಲೇಮ್ ಗೇಮ್ ಅಲ್ಲ ಸರ್. ಇದು ನನಗೂ ನಿಮ್ಗೆ ಎಲ್ಲರಿಗೂ ಕಂಟ್ರಿ ಇಂಟ್ರೆಸ್ಟ್ ಇದೆ. ಪೊಲಿಟಿಕಲ್ ಪಾರ್ಟಿ ಆಮೇಲೆ ಬರ್ತಾರೆ. ನಾವು ಕಂಟ್ರಿ ಇಂಟ್ರೆಸ್ಟ್ನಲ್ಲೂ ಮಾತನಾಡಬೇಕು, ಪೊಲಿಟಿಕಲ್ ಪಾರ್ಟಿ ಹಿತಾಸಕ್ತಿ ತಗೊಂಡು ಮಾತಾಡಬೇಕು. ಒಂದೇ ಪೊಲಿಟಿಕಲ್ ಪಾರ್ಟಿ ಗ್ರೇಟು, ಅದೇ ಭಾಳ ಕಾಪಾಡ್ತದೆ. ಮೋಸ ಮಾಡಿ ಸುಮ್ಮನೆ ಜನಕ್ಕೆ ಸುಳ್ಳು ಹೇಳ್ತಕ್ಕಂಥದ್ದು ಪಾರ್ಟಿಗಳ ಬಗ್ಗೆ ಚರ್ಚೆ ಬಹಿರಂಗವಾಗಬೇಕೆಂಬ ಉದ್ದೇಶ. ಹೌ ಡಿಡ್ ಓವರ್ ನೈಟ್ ದಿ ಅಗೇನ್ ಶೇರ್ ಮಾರ್ಕೆಟ್ ಕಮ್ ಬ್ಯಾಕ್? ಏನು ರೀಸನ್? ಶೇರ್ ಮಾರ್ಕೆಟ್ ಇನ್ಕ್ರೀಸ್ ಆಗಬೇಕಂದ್ರೆ ಒಂದು ಮಾನದಂಡಗಳಿದಾವೆ. ಓವರ್ ನೈಟ್ ಅದೇ ಶೇರ್ ಬಿಡ್ತದೆ, ಅದೇ ಶೇರ್ ಎದ್ದು ಬಿಡ್ತದೆ. ಏನು ರೀಸನ್ ಏನು? ಇದ್ರ ಬಗ್ಗೆ ಸ್ವಲ್ಪ ಕೇಳಿ ನಾವು ಮಾತನಾಡ್ಬೇಕಲ್ಲ. ಈಗ ಡ್ರಾಪ್ ಆಯಿತು ಅಂತಂದರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಕಂಡಿರ್ತಕ್ಕಂಥದ್ದು, ಇಂಡಸ್ಬರ್ಗ್ 100 ಹೇಳ್ತು. ಇಂಡಸ್ಬರ್ಗ್ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ, ಬ್ಲೂಮ್ಬರ್ಗ್ ಕೂಡ ಕಂಟಿನ್ಯೂಸ್ ಆಗಿ ಹೇಳಕತ್ತದೆ. ಅವೆಲ್ಲ ಇಂಟರ್ನ್ಯಾಷನಲ್ ಏಜೆನ್ಸಿಗಳೆಲ್ಲ ಸುಮ್ಮನೆ ಪುಕ್ಷೇಟ್ ಏಜೆನ್ಸಿಗಳು. ಅವ್ರೇನ ಮೋದಿ ಸಾಹೇಬರಿಗೆ ಗ್ರೇಡ್ ಕೊಟ್ಟರೆ ನಂಬರ್ ಒನ್ ತಿಳ್ಕೊಂಡು ಹೇಳ್ತೀರಿ. ಅವ್ರೇನ ವಿರುದ್ಧ ಕೊಟ್ಬಿಟ್ರೆ ಎಲ್ಲ ದೇಶದ್ರೋಹಿಗಳು, ಬಿಸ್ನೆಸ್ ಮ್ಯಾನ್ಗಳು ಮುಗಿಸಾಕೊಂಡವೆ. ಈ ಥರದ್ದು ವಾದಗಳನ್ನ ಮಾಡ್ತೀವಿ ನೋಡ್ರಿ. ಎಲ್ಲ ಸರ್ಕಾರಗಳಲ್ಲಿ ತಪ್ಪಾಗಿದ್ದಾವೆ, ಅದನ್ನ ಗ್ರೇಸ್ಫುಲ್ ಆಗಿ ಒಪ್ಕೋಬೇಕು. ಗ್ರೇಸ್ಫುಲ್ ಆಗಿ ಒಪ್ಕೊಳ್ಳಾರಂಗೆ ಬರೇ ಸುಳ್ಳು ಹೇಳ್ಕೊಂಡು ತಿರುಗಾಡಿ ಏನು ನಿಮಗೇನು ಅನುಕೂಲ ಆಗೈತೆ? ಮೋದಿ ಸಾಹೇಬ್ರು 5 ವರ್ಷ ಪ್ರೈಮ್ ಮಿನಿಸ್ಟರ್ ಆದರೆ ಬಡವ್ರಿಗೆ ಅನುಕೂಲ ಆಗಿದೆ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಪಾಲಿಸಿಯಿಂದ ಯಾರು 1000 ಜನಕ್ಕೆ ಬಡವ್ರಿಗೆ ಅನುಕೂಲ ಆಗಿದೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಏನು ಪೊಲಿಟಿಕ್ಸ್ ಒಂದೇ ಮಾನದಂಡ, ಗೆಲುವೇ ಮಾನದಂಡ ಆಗೋದಲ್ಲ ದೇಶದಲ್ಲಿ. ಗೆಲುವೇ ಮಾನದಂಡ ಆಗೋದಿಲ್ಲ. ಇವತ್ತು ಮೋಸ್ಟ್ ಪ್ರಾಬಲಿ ಒನ್ ಆಫ್ ದ ಫೈನೆಸ್ಟ್ ಸೈಲೆಂಟ್ ಪರ್ಸನ್ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಯಾರು ಮಾತನಾಡಿದಿಲ್ಲ. ಯಾಕಂದ್ರೆ ಅವ್ರು ಪಬ್ಲಿಸಿಟಿನೇ ತಗೊಳ್ಳಿಲ್ಲ. ಆ ಪುಣ್ಯಾತ್ಮ ಒಂದು 5 ರೂಪಾಯಿದು ಪಬ್ಲಿಸಿಟಿ ತಗೊಳ್ಳಿಲ್ಲ. ಇಲ್ಲಿ 7,000 ಕೋಟಿ ಸರ್ಕಾರದ ಪಬ್ಲಿಸಿಟಿ ತಗೊಂಡು ನೀವು ಕೊಡ್ಲಿಲ್ಲ, ಅವ್ರು ತಗೊಳ್ಳಿಲ್ಲ. ನಾವು ಕೊಡ್ಲಿಲ್ಲ ಅನ್ನೋದಕ್ಕೂ ನಾವು ಹ್ಯಾವ್ ಟು ಅಕ್ಸೆಪ್ಟ್ ಅಲ್ಲ. ವಿ ಡಿಡ್ಂಟ್ ಮಿಸ್ಯೂಸ್. ನೋಡ್ರಿ, ಅವ್ರು ಯಾವಾಗಲೂ ನೀವು ನೋಡ್ರಿ ಎಷ್ಟು ಫಾರಿನ್ ವಿಸಿಟ್ಸ್ ಹೋಗಿ ಬಂದಾರೆ, ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ. ಅವ್ರೆಲ್ಲ ಫಾರಿನ್ ವಿಸಿಟ್ಗೆ ಹೋಗಿ ಬಂದಲ್ಲಿ ಎಷ್ಟು ಪ್ರೆಸ್ ಮೀಟ್ ಮಾಡಿದ್ದಾರೆ? ಮನಮೋಹನ್ ಸಿಂಗ್ ಬಗ್ಗೆ ಚರ್ಚೆ ಮಾಡ್ತಾರಾ? ಆಮೇಲೆ ಎಲ್ಲಿ ಯಾರು ಕ್ವಶನ್ ಮಾತಾಡಿಲ್ಲ, ಅಲ್ಲಿ ಫಾರಿನ್ ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ. ಮಾಡಿ ಕೇಳ್ರಿ ನಮ್ಮ ಮೋದಿ ಸಾಹೇಬರಿಗೆ. ನಾವು ಇದನ್ನ ಹೇಳ್ತಿದ್ದೀವಲ್ಲ, ಸತ್ಯನ ಹೊರಗೆ ಬರ್ಬೇಕಂತಂದ್ರೆ ನೀವು ಹೇಳಿದ್ ಕೇಳಬಾರ್ದು. ಜನಕ್ಕೆ ಪಿರಿಯ ಕೇಳಿದ ಪ್ರಶ್ನೆ ಉತ್ತರ ಕೊಟ್ಟರೆ ಗೊತ್ತಾಗ್ತದೆ ನೀವು ಎಷ್ಟು ಸರಿ ಹೇಳ್ತೀರಿ ಸುಳ್ಳು ಹೇಳ್ತೀರಿ ಅಂತ ಹೇಳಿ. ನಿಮ್ದೇ ನೀವು ಹೇಳ್ಕೊಂಡು ಹೋದ್ರೆ ಕೋರ್ಟ್ ಅಂದಮೇಲೆ 2 ಕಡೆ ಕೇಳ್ಬೇಕಲ್ಲ. ಒಂದು ಸೈಡ್ ಕೇಳಿದ್ರೆ ಹೆಂಗಾಗುತ್ತೆ?